ಮಕ್ಕಳೇ ಜೈ ಶ್ರೀರಾಮ್. ಈಗಾಗಲೇ ನಾವು 6ನೇ ತರಗತಿಯ ಹಿಂದಿ ಪಾಠದಲ್ಲಿ ಹಿಂದಿನ ತರಗತಿಯಲ್ಲಿ ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳಲ್ಲಿರುವಂತಹ ಪದಗಳನ್ನು ಯಾವ ರೀತಿ ಓದುವಂತಹ ಕ್ರಮ, ಹಾಗೆಯೇ ಅವುಗಳ ಅರ್ಥವನ್ನು ತಿಳ್ಕೊಂಡಿದ್ದೇವೆ, ಹೌದಲ್ವಾ ಮಕ್ಕಳೇ? ಅದರಲ್ಲಿಯೂ ಕೆಲವೊಂದು ಶಬ್ದಗಳನ್ನು ನಾನು ಗೃಹಪಾಠದಲ್ಲಿ ಬರೆದು ಅಭ್ಯಾಸ ಮಾಡಲಿಕ್ಕೆ ಹೇಳಿದ್ದೆ. ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೇನೆ. ಅದೇ ರೀತಿ ಹಿಂದಿ ವರ್ಣಮಾಲೆಯನ್ನು ಕೂಡ ನೋಡದೆ ಬರೀಲಿಕ್ಕೆ ಕಲ್ತ್ಕೊಳ್ಬೇಕು ಮಕ್ಕಳೇ. ಅದು ನಿಮಗೆ ಸರಿಯಾಗಿ ಬಂದರೆ ಮಾತ್ರ ಮುಂದೆ ಓದಲಿಕ್ಕೆ ಸುಲಭ ಆಗ್ತದೆ. ಇವತ್ತಿನ ದಿನ ನಾವು ಪಾಠ 4 ಸ್ವರ ಔರ್ ಉನ್ಕಿ ಮಾತ್ರಾಯೇ. ಸ್ವರ ಅಂದರೆ ಸ್ವರಾಕ್ಷರಗಳು, ಔರ್ ಅಂತ ಹೇಳಿದರೆ ಮತ್ತು, ಸ್ವರ ಔರ್ ಸ್ವರ ಮತ್ತು, ಉನ್ಕಿ ಅಂದರೆ ಅವುಗಳ, ಮಾತ್ರಾಯೇ ಅಂದರೆ ಸಂಕೇತಗಳು. ಅರ್ಥ ಆಯ್ತಾ? ಸ್ವರ ಔರ್ ಉನ್ಕಿ ಮಾತ್ರಾಯೇ ಸ್ವರಾಕ್ಷರಗಳು ಮತ್ತು ಅವುಗಳ ಸಂಕೇತಗಳ ಬಗ್ಗೆ ನಾವು ತಿಳ್ಕೊಳ್ಳುವ. ಸ್ವರ ಔರ್ ಉನ್ಕಿ ಮಾತ್ರಾಯೇ. ನೋಡಿ ಮಕ್ಕಳೇ, ನಿಮ್ಮ ಪಾಠ ಪುಸ್ತಕದಲ್ಲಿ ಸ್ವರಾಕ್ಷರಗಳನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ಸಂಕೇತಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ. ಮೇಲೆ ಸ್ವರಾಕ್ಷರಗಳನ್ನು ಕೊಟ್ಟಿದ್ದಾರೆ. ಅ ಆ ಇ ಈ ಉ ಊ ಋ ಎ ಐ ಓ ಔ. ಆಮೇಲೆ ಅಯೋಗವಾಹ ಅನುಸ್ವಾರ ಮತ್ತು ವಿಸರ್ಗ, ಅಂ ಮತ್ತು ಅಹ. ಇದಕ್ಕೆಲ್ಲದಕ್ಕೂ ಕೂಡ ಸಂಕೇತಗಳುಂಟು. ಸಂಕೇತಗಳಿಗೆ ಅಂತ ಹೇಳಿದೀಗ ಹಿಂದಿಯಲ್ಲಿ ಮಾತ್ರಾಯೇ. ಅರ್ಥ ಆಗ್ತಾ ಉಂಟಲ್ವ ಮಕ್ಕಳೇ? ಇವುಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳುವ. ಮಕ್ಕಳೇ, ಈಗ ನೋಡಿ ಇಲ್ಲಿ ಪಾಠ 4 ಪಾಠ 4 ಸ್ವರ ಔರ್ ಉನ್ಕಿ ಮಾತ್ರಾಯೇ. ಆಗಲೇ ಹೇಳಿದಲ್ವ ನಾನು, ಸ್ವರ ಔರ್ ಮತ್ತು ಉನ್ಕಿ ಅವುಗಳ ಮಾತ್ರಾಯೇ ಸ್ವರಾಕ್ಷರಗಳು ಮತ್ತು ಅವುಗಳ ಸಂಕೇತಗಳು. ಮಾತ್ರಾಯೇ ಅಂತ ಹೇಳಿದರೆ ಸಂಕೇತಗಳು. ವ್ಯಂಜನ್ ಕಾ ಉಚ್ಚಾರಣ ಸ್ವರೋಂ ಕೆ ಬಿನಾ ನಹಿ ಕಿಯಾ ಜಾತಾ. ಅಂದರೆ ವ್ಯಂಜನ್ಕ ಅಂದರೆ ವ್ಯಂಜನಗಳ, ಉಚ್ಚಾರಣ ಅಂದರೆ ವ್ಯಂಜನಾಕ್ಷರಗಳ ಉಚ್ಚಾರವನ್ನು ನಾವು ಮಾಡುವಾಗ ಸ್ವರೋಂಕೆ ಬಿನ ಅಂದರೆ ಸ್ವರಾಕ್ಷರಗಳ ವಿನಃ ನಹಿ ಕಿಯಾ ಜಾತಾ ಮಾಡಲಿಕ್ಕಾಗುವುದಿಲ್ಲ. ಅಂದರೆ ವ್ಯಂಜನ್ಕ ಉಚ್ಚಾರಣ ವ್ಯಂಜನಾಕ್ಷರಗಳನ್ನು ನಾವು ಉಚ್ಚಾರ ಮಾಡುವಾಗ ಅಲ್ಲಿ ಸ್ವರಾಕ್ಷರಗಳು ಬೇಕೇ ಬೇಕು. ವ್ಯಂಜನ್ಕ ಉಚ್ಚಾರಣ ಸ್ವರೋಂಕೆ ಬಿನ ವ್ಯಂಜನಾಕ್ಷರಗಳ ಉಚ್ಚಾರಣೆ ಸ್ವರಾಕ್ಷರಗಳ ವಿನಃ ನಹಿ ಕಿಯಾ ಜಾತ ಅಂದರೆ ನಮಗೆ ಮಾಡಲಿಕ್ಕಾಗೋದಿಲ್ಲ ಉಚ್ಚಾರಣೆ. ಅಂದರೆ ವ್ಯಂಜನ್ಕ ಉಚ್ಚಾರಣ ಸ್ವರೋಂಕೆ ಬಿನ ಅಂದರೆ ವ್ಯಂಜನಾಕ್ಷರಗಳ ಉಚ್ಚಾರವನ್ನು ಮಾಡಬೇಕಾದ್ರೆ ನಮಗೆ ಸ್ವರಾಕ್ಷರಗಳು ಬೇಕೇ ಬೇಕು. ವ್ಯಂಜನೋಂಕೆ ಸಾಥ್ ಸ್ವರೋಂಕ ಮಾತ್ರೋಂಕ ಪ್ರಯೋಗ ಕಿಯಾ ಜಾತಾ ಹೇ. ವ್ಯಂಜನಾಕ್ಷರಗಳ ಒಟ್ಟಿಗೆ, ವ್ಯಂಜನೋಂಕೆ ಸಾಥ್ ಅಂತ ಹೇಳಿದರೆ ವ್ಯಂಜನಾಕ್ಷರಗಳ ಒಟ್ಟಿಗೆ ಸ್ವರೋಂಕ ಮಾತ್ರೋಂಕ ಪ್ರಯೋಗ ಅಂದರೆ ಸ್ವರಾಕ್ಷರಗಳ ಮಾತ್ರ ಅಂದರೆ ನಾನು ಎಂತ ಹೇಳಿದಾಗ ಸಂಕೇತ, ಸ್ವರಾಕ್ಷರಗಳ ಸಂಕೇತವನ್ನು ನಾವು ಅದರೊಟ್ಟಿಗೆ ಉಪಯೋಗಿಸ್ತೇವೆ. ಪ್ರಯೋಗ ಕಿಯಾ ಜಾತಾ ಹೇ ಅಂದರೆ ವ್ಯಂಜನಾಕ್ಷರಗಳೊಟ್ಟಿಗೆ ಸ್ವರಾಕ್ಷರಗಳ ಮಾತ್ರೆ ಅಥವಾ ಸಂಕೇತವನ್ನು ನಾವು ಉಪಯೋಗಿಸ್ತೇವೆ. ಈಗ ನಾವು ಮಾತ್ರ ಅಂದರೆ ಏನು ಅಂತ ಹೇಳಿ ನೋಡುವ ಮಕ್ಕಳೇ. ಅಂದರೆ ಸಂಕೇತ. ಮಾತ್ರ ಅಂದರೆ ಏನು? ಸಂಕೇತ. ಸ್ವರೋಂ ಕೆ ನಿಶ್ಚಿತ ಚಿಹ್ನೋಂ ಕೋ ಹಮ್ ಮಾತ್ರಾ ಕಹತೆ ಹೇ. ಅಂದರೆ ಸ್ವರಾಕ್ಷರಗಳ ನಿಶ್ಚಿತ ಅಂದರೆ ನಿಶ್ಚಿತ ಚಿಹ್ನೋಂಕೋ ಚಿಹ್ನೆಗಳನ್ನು, ಸ್ವರಾಕ್ಷರಗಳ ನಿಶ್ಚಿತ ಚಿಹ್ನೆಗಳನ್ನು ನಾವು, ಹಮ್ ಅಂದರೆ ನಾವು, ಮಾತ್ರಾ ಕಹತೆ ಹೇ ಅಂದರೆ ಮಾತ್ರೆ ಅಂತೇಳಿ ಹೇಳ್ತೇವೆ. ಸ್ವರಾಕ್ಷರಗಳ ನಿಶ್ಚಿತ ಚಿಹ್ನೆಯನ್ನೇ ನಾವು
ಮಾತ್ರೆ ಅಂತೇಳಿ ಹೇಳ್ತೇವೆ. ಮಾತ್ರಾ ಕಹತೆ ಅಂದರೆ ಮಾತ್ರ ಅಂತೇಳಿ ಹೇಳ್ತೇವೆ. ಸ್ವರಾಕ್ಷರಗಳ ನಿಶ್ಚಿತವಾದ ಸಂಕೇತ. ಹಾಗಾದರೆ ಮಾತ್ರ ಅಂದರೆ ಏನು ಮಕ್ಕಳೇ? ಸಂಕೇತ ಅಂತ ಹೇಳಿದರೆ ಸ್ವರಾಕ್ಷರಗಳ ನಿಶ್ಚಿತವಾದ ಸಂಕೇತವನ್ನು ಅಥವಾ ಚಿಹ್ನೆಯನ್ನೇ ನಾವು ಮಾತ್ರ ಅಂತ ಹೇಳ್ತೇವೆ. ಮಕ್ಕಳೇ, ಈಗ ಮೊದಲನೆಯದಾಗಿ ಸ್ವರಾಕ್ಷರಗಳಲ್ಲಿ ಮೊದಲು ಬರುವಂತಹ ಸ್ವರಾಕ್ಷರ ಯಾವುದು ಮಕ್ಕಳೇ? ಅ. ಹಿಂದಿಯಲ್ಲಿ ಮೊದಲು ಬರುವಂತಹ ಸ್ವರಾಕ್ಷರ ಅ, ಹೌದಲ್ವಾ? ಈಗ ಆಕೆ ಯಾವುದೇ ಸಂಕೇತ ಇಲ್ಲ ಮಕ್ಕಳೇ. ಹಿಂದಿಯಲ್ಲಿ ಹ್ರಸ್ವಸ್ವರ ಆ ಉಂಟಲ್ವ, ಅದಕ್ಕೆ ಯಾವುದೇ ರೀತಿಯಾದಂತಹ ಸಂಕೇತ ಇಲ್ಲ. ನೋಡಿ, ಈಗ ಇಲ್ಲಿ ನಾನು ಒಂದು ಹಿಂದಿ ಶಬ್ದವನ್ನು ಬರೆದಿದ್ದೇನೆ. ಓದಿ ನೋಡುವ ಮಕ್ಕಳೇ. ಇದು ಏನಿದು? ಮ ಹ ಲ್, ಮಹಲ್. ಒಟ್ಟಿಗೆ ಓದುವಾಗ ಮಹಲ್. ನೋಡಿ, ಇದು ಈಗ ಇದರಲ್ಲಿ ವ್ಯಂಜನಾಕ್ಷರಗಳು ಇರುವಂತಹ ಒಂದು ಶಬ್ದ, ಹೌದಲ್ವಾ? ಈಗ ಈ ಶಬ್ದದಲ್ಲಿ ಸ್ವರಾಕ್ಷರಗಳು ಕೂಡ ಉಂಟು. ನೋಡಿ, ಈಗ ಇದನ್ನು ನಾವಿಲ್ಲಿ ಬಿಡಿಸಿ ಬರೆಯುವಾಗ ಮ ಶಬ್ದ ನೋಡಿ, ಮೊದಲನೇದಾಗಿ ಮ ಅಕ್ಷರ. ಮ ಅಂತ ಹೇಳಬೇಕಾದ್ರೆ ಮ ಕೂಡಿಸು ಆ ಏನಾಗ್ತದೆ? ಮ. ಅರ್ಥ ಆಯ್ತಾ? ಮ ಕೂಡಿಸು ಆ ಮ. ಈಗ ಮ ಶಬ್ದ ಆಯಿತು, ಮ ಅಕ್ಷರ ಆಯಿತು. ಆಮೇಲೆ ಹ. ಹ ಅಂತ ಹೇಳಬೇಕಾದ್ರೆ ಹಾದೊಟ್ಟಿಗೆ ಯಾವುದು ಉಂಟಲ್ಲಿ? ಇದು ಹ ವ್ಯಂಜನಾಕ್ಷರ. ಆ ಏನಾಗ್ತದೆ? ಹ. ಹ ಕೂಡಿಸು ಆ ಏನಾಯಿತು? ಹ. ಇನ್ನು ಲ್. ಲ್ ಹೇಳಬೇಕಾದ್ರೆ ಲ್ ಕೂಡಿಸು ಆ ಲ್. ನೋಡಿ, ಒಟ್ಟಿಗೆ ಏನಾಯಿತು ಮಕ್ಕಳೇ? ಏನಾಯ್ತು ಇದೀಗ? ಮಹಲ್ ಆಯಿತು. ನೋಡಿ, ಮ ಹ ಲ್ ಏನಾಯಿತು? ಮಹಲ್. ಅರ್ಥ ಆಯ್ತಾ? ಇದರಲ್ಲಿ ನೋಡಿ, ಈಗ ಆ ಅಕ್ಷರಕ್ಕೆ, ಸ್ವರಾಕ್ಷರಕ್ಕೆ ಯಾವುದೇ ರೀತಿಯಾದಂತಹ ಮಾತ್ರೆ ಅಥವಾ ಸಂಕೇತ ಇಲ್ಲ ಮಕ್ಕಳೇ. ಆದರೆ ಅದು ಏನಾಗಿದೆ? ಈ ಮೊದಲೇ ವ್ಯಂಜನಾಕ್ಷರಗಳೊಟ್ಟಿಗೆ ಸೇರಿಕೊಂಡಿದೆ. ಅರ್ಥ ಆಗ್ತಾ ಉಂಟಾ? ಈ ಮೊದಲೇ ವ್ಯಂಜನಾಕ್ಷರಗಳೊಟ್ಟಿಗೆ ಸೇರಿಕೊಂಡಿದೆ. ಅದಕ್ಕೋಸ್ಕರ ಆ ಸ್ವರಾಕ್ಷರಕ್ಕೆ ಯಾವುದೇ ರೀತಿಯಾದಂತಹ ಸಂಕೇತ ಇಲ್ಲ ಮಕ್ಕಳೇ. ನೋಡಿ, ಮಹಲ್. ಈಗ ಇನ್ನೊಂದು ಶಬ್ದ ಓದಿದನು. ಏನಿದು? ನಾ ಲ್, ನಲ್. ಹೌದಾ? ನೋಡಿ, ಈಗ ನಾ ವ್ಯಂಜನಾಕ್ಷರ ಇದು. ನಾ ಅಂತ ಹೇಳಬೇಕಾದ್ರೆ ನಾ ಕೂಡಿಸು ಆ ನ ಅಂದರೆ ನಾದ ಒಟ್ಟಿಗೆ ಈ ಮೊದಲೇ ಆ ಅಂತ ಹೇಳುವ ಸ್ವರಾಕ್ಷರ ಸೇರಿಕೊಂಡಿದೆ. ಆಗ ಅದು ನಾ ಆಯಿತು. ನೆಕ್ಸ್ಟ್ ಲ್ ಕೂಡಿಸು ಆ ಏನಾಯಿತು? ಲ್. ಒಟ್ಟಿಗೆ ಏನಾಯಿತು ಮಕ್ಕಳೇ? ಇದು ನೋಡಿ, ಈಗ ನಲ್ಲ ಆಯಿತು. ನಲ್. ನಲ್ ಅಂದರೆ ನಲ್ಲಿ. ಮಹಲ್ ಅಂದರೆ ಕಟ್ಟಡ. ಸರಿಯಾ? ಮಹಲ್, ನಲ್. ಅದೇ ರೀತಿ ಘರ್. ನೋಡಿ, ಘರ್. ನೋಡಿ, ಘ ಹೇಳಬೇಕಾದ್ರೆ ಅದರೊಟ್ಟಿಗೆ ಆ ಸ್ವರಾಕ್ಷರ ಸೇರಿಕೊಂಡಿದೆ. ಘ ಆಯಿತು. ಆಮೇಲೆ ಋ ಹೇಳಬೇಕಾದ್ರೆ ಋ ವ್ಯಂಜನಾಕ್ಷರದೊಟ್ಟಿಗೆ ಆ ಸ್ವರಾಕ್ಷರ ಸೇರಿಕೊಂಡಿದೆ. ಋ. ಒಟ್ಟಿಗೆ ಏನಾಯಿತು? ಘರ್. ಗೊತ್ತಾಯ್ತಾ ಮಕ್ಕಳೀಗ? ಅದಕ್ಕೋಸ್ಕರ ಆ ಸ್ವರಾಕ್ಷರಕ್ಕೆ ಯಾವುದೇ ರೀತಿಯಾದಂತಹ ಸಂಕೇತ ಇಲ್ಲ. ಮಾತ್ರ ಅಥವಾ ಮಾತ್ರಯೇ ಇಲ್ಲ. ಅರ್ಥ ಆಗ್ತಾ ಉಂಟಾ? ಯಾಕೆ ಹೇಳಿ? ಆ ಸ್ವರಾಕ್ಷರಕ್ಕೆ ಯಾಕೆ ಸಂಕೇತ ಅಥವಾ ಮಾತ್ರಯೇ ಇಲ್ಲ ಅಂತ ಹೇಳಿದರೆ, ಈ ಮೊದಲೇ ಅದು ಸ್ವರಾಕ್ಷರಗಳೊಟ್ಟಿಗೆ ಸೇರಿಕೊಂಡಿದೆ. ಈ ಮೊದಲೇ ಅದು ಸ್ವರಾಕ್ಷರಗಳೊಟ್ಟಿಗೆ ಸೇರಿಕೊಂಡಿದೆ. ಅರ್ಥ ಆಗ್ತಾ ಉಂಟಲ್ಲ ಮಕ್ಕಳೇ? ಈಗ ನಾವು ಆ ಅಕ್ಷರವನ್ನು ನೋಡಿದೆವು, ಹೌದಲ್ವಾ?
ಆ ಸ್ವರಾಕ್ಷರಕ್ಕೆ ಯಾವುದೇ ರೀತಿಯಾದಂತಹ ಮಾತ್ರೆ ಅಥವಾ ಸಂಕೇತ ಇಲ್ಲ ಅಂತ ಹೇಳಿ ಕೂಡ ತಿಳ್ಕೊಂಡೆವು. ಯಾಕೆ ಅಂತ ಹೇಳಿದರೆ ಆ ಅಕ್ಷರವು ಈ ಮೊದಲೇ ವ್ಯಂಜನಾಕ್ಷರಗಳೊಟ್ಟಿಗೆ ಸೇರಿಕೊಂಡಿದೆ. ಉದಾಹರಣೆಗೆ ಆಗಲೇ ನಾವು ನೋಡಿದೆವು, ಘರ್, ನಲ್, ಮಹಲ್, ಭವನ್ ಇಂತಹ ತುಂಬ ವ್ಯಂಜನಾಕ್ಷರಗಳಿಗೆ ಸಂಬಂಧಪಟ್ಟ ಶಬ್ದಗಳು ನಿಮ್ಮ ಪಾಠಪುಸ್ತಕದಲ್ಲಿ ಉಂಟು. ಅದಕ್ಕೋಸ್ಕರ ಆ ಶಬ್ದಕ್ಕೆ ಆ ಅಕ್ಷರಕ್ಕೆ ಯಾವುದೇ ರೀತಿಯಾದಂತಹ ಏನು ಮಾತ್ರೆ ಅಥವಾ ಸಂಕೇತ ಇಲ್ಲ. ಈಗ ಆ ಅಕ್ಷರ ಇದೇನು, ಯಾವ ಸ್ವರಾಕ್ಷರ? ಆ. ನೋಡಿ, ಆ ಸ್ವರಾಕ್ಷರದ ಸಂಕೇತ ಇದು. ಅರ್ಥ ಆಯ್ತಾ? ಆ ಸ್ವರಾಕ್ಷರದ ಸಂಕೇತ ಇದು. ಹೀಗೆ ಬರೆದು ಮೇಲೆ ಗೆರೆ ಹಾಕಬೇಕು. ಇದು ಯಾವುದೋ ಆ ಸ್ವರಾಕ್ಷರದ ಸಂಕೇತ. ನೋಡಿ, ಇದು ಕಾಣ್ತಾ ಉಂಟಲ್ವಾ? ಅದು ಮಾತ್ರಾಯೆ, ಆದ ಮಾತ್ರಾಯೆ. ಅರ್ಥ ಆಗ್ತಾ ಉಂಟಲ್ವಾ? ಈಗ ಮೊದಲನೇದಾಗಿ ಕೆಲವೊಂದು ಶಬ್ದಗಳನ್ನು ನಾವು ನೋಡುವ ಮಕ್ಕಳೇ. ಯಾವ ಅಕ್ಷರ ಇದು? ವ್ಯಂಜನಾಕ್ಷರ ಯಾವುದು? ಕ. ಕೂಡಿಸು. ನೋಡಿ, ಏನಿದು? ಇದು ಆದ ಸಂಕೇತ, ಹೌದಲ್ವಾ? ನ. ಈಗ ಒಟ್ಟಿಗೆ ಬರೆಯುವಾಗ ಏನಾಗ್ತದೆ ಮಕ್ಕಳೇ? ನೋಡಿ, ಕ ಆದ ಸಂಕೇತ ಉಂಟು. ಈಗ ಕಾ ಬರ್ದೇವು ನಾವು, ಆದ ಸಂಕೇತ ಕಾ ಆಯಿತು. ನೋಡಿ, ಆದ ಸಂಕೇತ ಕಾದೊಟ್ಟಿಗೆ ಸೇರುವಾಗ ಏನಾಯ್ತು ಅಲ್ಲಿ? ಕಾ. ಆಮೇಲೆ ಯಾವುದು ಉಂಟು? ನ. ಒಟ್ಟಿಗೆ ಏನಾಯ್ತು ಈಗ? ಕಾನ್. ಸಂಕೇತ ಇಲ್ಲದಿದ್ದರೆ ಅದನ್ನು ಹೇಗೆ ಓದ್ಬೋದು? ಕಣ್ಣಾಗ್ತದೆ ಅದು, ಹೌದಾ? ಸಂಕೇತ ಇದ್ದರೆ ಮಾತ್ರ ಏನಾಗ್ತದೆ? ಕಾನ್. ಹೀಗೆ ಆದ ಸಂಕೇತಗಳನ್ನು ಉಪಯೋಗಿಸಿ ಬಳಸುವಂತಹ ಶಬ್ದಗಳನ್ನು ನಾವು ನೋಡುವ. ಇದು ಯಾವ ವ್ಯಂಜನಾಕ್ಷರ? ನ. ಕೂಡಿಸು. ಆದ ಸಂಕೇತ ಕೂಡಿಸು ವ. ಯಾವ ವ್ಯಂಜನಾಕ್ಷರ ಇದು? ವ. ಒಟ್ಟಿಗೆ ಬರೆಯುವಾಗ ನೋಡಿ, ನಾ ಬರ್ದೆವು, ಆಮೇಲೆ ಯಾವುದುಂಟು? ಆದ ಸಂಕೇತ ಹಾಕಿದೆವು, ಆಮೇಲೆ ಯಾವ ವ್ಯಂಜನಾಕ್ಷರ ಉಂಟು? ವ. ಒಟ್ಟಿಗೆ ಏನಾಯ್ತು ಈಗ? ಓದಿ ನೋಡುವ. ನಾವ್. ಮೊದಲನೆಯದು ಕಾನ್. ಕಾನ್ ಅಂದರೆ ಕಿವಿ. ಕಾನ್ ಅಂದರೆ ಏನರ್ಥ? ಕಿವಿ. ಕಾನ್ ಅಂದರೆ ಕಿವಿ. ನಾವ್ ಅಂದರೆ ಏನರ್ಥ? ದೋಣಿ. ನಾವ್ ಅಂದರೆ ಏನರ್ಥ? ದೋಣಿ. ನಾವಂದರೆ ದೋಣಿ. ಆಮೇಲೆ ಇದ್ಯಾವುದು ವ್ಯಂಜನಾಕ್ಷರ? ಗ. ಕೂಡಿಸು. ಆದ ಸಂಕೇತ ಕೂಡಿಸು. ಇದ್ಯಾವುದು ವ್ಯಂಜನಾಕ್ಷರ? ಜ, ಹೌದಲ್ವಾ? ಕೂಡಿಸು. ಇದು ಯಾವುದು ವ್ಯಂಜನಾಕ್ಷರ? ರ. ಸರಿಯಾ? ನೋಡಿ, ಏನಾಯ್ತು ಈಗ? ಒಟ್ಟಿಗೆ ಬರೆಯುವಾಗ ಗ ಬರ್ದೆವು, ಆಮೇಲೆ ಆದ ಸಂಕೇತ, ಆಮೇಲೆ ಜ, ಆಮೇಲೆ ರ. ಒಟ್ಟಿಗೆ ಏನಾಯಿತು? ಗಾಜರ್. ಗಾಜರ್ ಅಂದರೆ ಕ್ಯಾರೆಟ್. ಗಾಜರ್ ಅಂದರೆ ಕ್ಯಾರೆಟ್. ಅರ್ಥ ಆಯ್ತಾ ಮಕ್ಕಳೇ? ಈಗ ಹೇಗೆ ಆದ ಸಂಕೇತ ಬರ್ತದೆ ನೋಡಿ. ಹಿಂದಿ ಶಬ್ದಗಳಲ್ಲಿ ಆದ ಸಂಕೇತವನ್ನು ಉಪಯೋಗಿಸಿಕೊಂಡು ಬರೆಯುವ ಕ್ರಮ ಹೇಗೆ ನೋಡಿ. ಇನ್ನು ಯಾವ ಅಕ್ಷರ ಇದು? ಅ, ನ. ಕೂಡಿಸು. ಆದ ಸಂಕೇತ ಕೂಡಿಸು ಕ. ಒಟ್ಟಿಗೆ ಬರೆಯುವಾಗ ಏನಾಯಿತು ನೋಡಿ. ನ. ಆದ ಸಂಕೇತ ಕ. ಒಟ್ಟಿಗೆ ಏನಾಯಿತು? ನಾಲ್ಕು. ಏನಾಯಿತು? ನಾಲ್ಕು. ಇಲ್ಲದಿದ್ದರೆ ಏನಾಗ್ತದೆ? ಇದು ನಕ್. ನಕ್ ಆಗ್ತದೆ. ಆದ ಸಂಕೇತ ಇಲ್ಲದಿದ್ದರೆ ಈಗ ನಾಲ್ಕು ಆಯಿತು. ಇದು ಆದ ಸಂಕೇತ. ನಾಲ್ಕು ಅಂದರೆ ಮೂಗು. ನಾಲ್ಕು ಅಂದರೆ ಏನರ್ಥ? ಮೂಗು. ಇನ್ನೊಂದು ಶಬ್ದ ಬರೆಯುವ. ಕ. ಕೂಡಿಸು. ಆದ ಸಂಕೇತ ಕೂಡಿಸು ಮ. ನೋಡಿ ಹೇಗೆ ಬರೆಯುತ್ತಿದ್ದಾನೀಗ? ಕ, ಆಮೇಲೆ ಆದ ಸಂಕೇತ, ಆಮೇಲೆ ಮ. ಏನಾಯಿತು ಒಟ್ಟಿಗೆ? ಕಾಮ್ ಅಂದರೆ ಕೆಲಸ. ಕಾಮ್ ಅಂದರೆ ಕೆಲಸ. ಅರ್ಥ ಆಗ್ತಾ ಉಂಟಲ್ವ ಮಕ್ಕಳೇ? ಈಗ
ನೋಡಿ ಈಗ ನೋಡಿ ಇಲ್ಲಿ ಆದ ಸಂಕೇತ ಇಲ್ಲಿ ಉಂಟು ಹೌದಾ. ಈ ಶಬ್ದಗಳಲ್ಲೆಲ್ಲ ಆದ ಸಂಕೇತ ಎಲ್ಲಿ ಬಂದಿದೆ ನೋಡಿ. ಕಾನ ನಾವು, ಇನ್ನೊಮ್ಮೆ ಓದಿಸ್ತೇನೆ ನೋಡಿಕೊಳ್ಳಿ. ಕಾನ ನಾವು ಗಾಜರ್, ಇದು ಅಂದರೆ ಗಾ ಬರೆಯುವಾಗ ಇಲ್ಲಿ ಹೇಗೂ ನಾವು ಹೀಗೆ ಬರೆಯುವುದು ಗಾವನ್ನು. ಇದು ಇಲ್ಲಿ ಆದ ಸಂಕೇತ. ನಾಕ್ ಆಮೇಲೆ ಕಾಮ್, ಇದೆಲ್ಲ ಆದ ಸಂಕೇತಗಳು. ಅರ್ಥ ಆಗ್ತಾ ಉಂಟಲ್ವಾ? ನೋಡಿ ಇಲ್ಲೆಲ್ಲ ಬಂದಿದೆ ಸಂಕೇತಗಳು ಹೌದಾ. ನೋಡಿ ಇದೆಲ್ಲವೂ ಕೂಡ ಆದ ಸಂಕೇತ. ಗೊತ್ತಾಗ್ತಾ ಉಂಟಲ್ವ ಮಕ್ಕಳೇ? ಈಗ ಅರ್ಥ ಆಯ್ತಲ್ವಾ ಆದ ಸಂಕೇತವನ್ನು ಹೇಗೆ ಬರೆಯುವಂಥದ್ದು ಕ್ರಮ ಅಂತ ಹೇಳಿ. ಈಗ ಇನ್ನೊಂದು ಶಬ್ದವನ್ನು ನೋಡುವ. ಘ, ಯಾವ ಅಕ್ಷರ ಇದು? ಘ ಕೂಡಿಸು ಆದ ಸಂಕೇತ ಕೂಡಿಸು ಸ. ಏನಾಯಿತು ಒಟ್ಟಿಗೆ ಬರೆಯುವಾಗ? ಇದು ನೋಡಿ ಘ ಆದ ಸಂಕೇತವನ್ನು ಬರೀಬೇಕು, ಆಮೇಲೆ ಸ ಒಟ್ಟಿಗೆ ಏನಾಯಿತು? ಘಾಸ್. ಇಲ್ಲದಿದ್ದರೆ ಏನಾಗ್ತದೆ? ಸಂಕೇತ ತೆಗೆದು ಓದಿದರೆ ಘಸ್ ಆಗ್ತದೆ, ಅರ್ಥವೇ ಬೇರೆ ಆಗ್ತದೆ ಹೌದಲ್ವಾ. ಘಾಸ್, ಘಾಸ್ ಅಂದರೆ ಹುಲ್ಲು. ಘಾಸ್ ಅಂದರೆ ಏನರ್ಥ? ಹುಲ್ಲು. ನೋಡಿ ಎಲ್ಲಿ ಬಂತು ಈಗ ಸಂಕೇತ? ಆದ ಸಂಕೇತ ನೋಡಿ ಘಾಸ್, ಇದು ಆದ ಸಂಕೇತ. ಅರ್ಥ ಆಗ್ತಾ ಉಂಟಾ? ಇದೆಲ್ಲವೂ ಕೂಡ ಆದ ಸಂಕೇತಗಳು ಮಕ್ಕಳೇ. ಸಂಕೇತವನ್ನು ಉಪಯೋಗಿಸಿ ಹಿಂದಿ ಶಬ್ದಗಳನ್ನು ಬರೆಯುವಂತಹ ಕ್ರಮ. ಇನ್ನೊಂದು ಚ ಕೂಡಿಸು ಆದ ಸಂಕೇತ ಕೂಡಿಸು ರ. ಒಟ್ಟಿಗೆ ಬರೆಯುವಾಗ ಏನಾಯಿತು? ಚ ಬರ್ದೇವಾ, ಆಮೇಲೆ ಆದ ಸಂಕೇತ ಬರೆಯೋದು, ಆಮೇಲೆ ರ. ಒಟ್ಟಿಗೆ ಏನಾಯಿತು? ಚಾರ್. ಚಾರ್ ಇಲ್ಲದಿದ್ದರೆ ಚರ್ ಆಗ್ತದೆ ಅಲ್ವಾ. ಆದ ಸಂಕೇತವನ್ನು ಇಲ್ಲಿಂದ ತೆಗೆದ್ರೆ ಚರ್ ಆಗ್ತದೆ. ಚಾರ್. ಚಾರ್ ಅಂದರೆ ನಾಲ್ಕು. ಚಾರ್ ಅಂದರೆ ಹಿಂದಿಯಲ್ಲಿ ಎಷ್ಟು? ನಾಲ್ಕು ಮಕ್ಕಳೇ, ನಾಲ್ಕು. ಈಗ ಇನ್ನೊಮ್ಮೆ ಓದಿಸ್ಬೇಕಾ? ಕಾನ್ ನಾವು ಗಾಜರ್ ನಾಕ್ ಕಾಮ್ ಘಾಸ್ ಚಾರ್. ಅರ್ಥ ಆಯ್ತಾ? ಕಾನ್ ಅಂದರೆ ಕಿವಿ, ನಾವು ಅಂದರೆ ದೋಣಿ, ಗಾಜರ್ ಅಂದರೆ ಕ್ಯಾರೆಟ್, ನಾಕ್ ಅಂದರೆ ಮೂಗು, ಕಾಮ್ ಅಂದರೆ ಕೆಲಸ, ಘಾಸ್ ಅಂದರೆ ಹುಲ್ಲು, ಚಾರ್ ಅಂದರೆ ನಾಲ್ಕು. ಮಕ್ಕಳೇ ಈಗ ಇಲ್ಲಿ ಕೆಲವು ನಾನು ಶಬ್ದಗಳನ್ನು ನಾನು ಬರೆದಿದ್ದೇನೆ. ಈಗ ಈ ಶಬ್ದಗಳನ್ನು ಯಾವ ರೀತಿ ಬಿಡಿಸಿ ನಾವು ಬರೆಯುವುದು ಅಂತೇಳಿ ನೋಡುವ ಮಕ್ಕಳೇ. ಈಗ ನೋಡಿ ಮೊದಲನೇ ಶಬ್ದ ಓದಲಿಕ್ಕೆ ಪ್ರಯತ್ನ ಪಡಿ ನೋಡುವ. ಸಾದ ಹತ್ರ ಯಾವುದುಂಟು? ಆದ ಸಂಕೇತ ಬರೆದಿದ್ದೇನೆ. ಆಗ ಏನಾಗ್ತದೆ ಮಕ್ಕಳೇ? ಸಾ, ಆಮೇಲೆ ತ, ಸಾತ್. ಸಾತ್ ನೋಡಿ, ಸಾ ಕೂಡಿಸಿ ಯಾವುದುಂಟಲ್ಲಿ? ಆದ ಸಂಕೇತ ಕೂಡಿಸು ತ. ಒಟ್ಟಿಗೆ ಏನಾಯಿತು ಮಕ್ಕಳೇ? ಈಗ ಸಾತ್. ಏನಾಯಿತು? ಸಾತ್. ಸಾತ್ ಅಂದರೆ ಎಷ್ಟು? 7. ಸಾತ್ ಅಂದರೆ 7. ಆಮೇಲೆ ಯಾವ ಅಕ್ಷರ ಮೊದಲುಂಟು? ಬ ಕೂಡಿಸು ಆದ ಸಂಕೇತ ಕೂಡಿಸು ಲ್. ಒಟ್ಟಿಗೆ ಏನಾಯಿತು ನೋಡಿ? ಬಾ. ಇಲ್ಲಿ ಆದ ಸಂಕೇತವನ್ನು ಇಲ್ಲಿ ಒಟ್ಟಿಗೆ ಸೇರಿಸುವಾಗ ಬಾ ಆಯಿತು. ಲ್, ಬಾಲ್ ಅಂದರೆ ಕೂದಲು. ಬಾಲ್ ಅಂದರೆ ಕೂದಲು. ಆಮೇಲೆ ಗ. ಗ ಆದ ಸಂಕೇತ ಸೊ ಯ ವ್ಯಂಜನಾಕ್ಷರ. ಒಟ್ಟಿಗೆ ಏನಾಯಿತು? ಗ ಆದ ಸಂಕೇತ ಇದರೊಟ್ಟಿಗೆ ಗಾದೊಟ್ಟಿಗೆ ಸೇರುವಾಗ ಗಾ ಕುಡಿಸು ಯ. ಗಾಯ್ ಅಂದರೆ ದನ. ಗಾಯ್ ಅಂದರೆ ದನ. ಆಮೇಲೆ ಆ ಕೂಡಿಸಿ ಯಾವುದುಂಟು ಹತ್ರ? ಆದ ಸಂಕೇತ ಉಂಟು. ಹಾಂ, ಈಗ ಪ್ರಯತ್ನ ಪಡಿ ಮಕ್ಕಳೇ ಓದಲಿಕ್ಕೆ. ಆ ಒಟ್ಟಿಗೆ ಸೇರುವಾಗ ಸಂಕೇತ, ಆದ ಸಂಕೇತ ಒಟ್ಟಿಗೆ ಸೇರುವಾಗ ಆ ಆಯಿತು. ಈಗ ಇದೆರಡು ಸೇರುವಾಗ ಆ ಮು ಏನಾಯಿತು ಒಟ್ಟಿಗೆ? ಆಮ್. ಆಮ್ ಅಂದರೆ ಏನು ಹೇಳಿ ನೋಡುವ? ಬಂದಿದೆ ಅದಕ್ಕಿಂತ ಮೊದಲು ಶಬ್ದ. ಏನರ್ಥ? ಮಾವು. ಹೌದಾ? ಆಮೇಲೆ ಛ. ಛ ಆದ ಸಂಕೇತ ಲು. ಛಾಲ್ ಅಲ್ವಾ?
ಛ ಆದ ಸಂಕೇತ ಛ ಆಯಿತು. ಲ ಛಾಲ್ ಒಟ್ಟಿಗೆ ಹೇಳುವಾಗ ಅಂದರೆ ತೊಗಟೆ, ಮರದ ತೊಗಟೆ. ಆಮೇಲೆ ಚ ಕೊಡಿಸು ಆದ ಸಂಕೇತ, ಆಮೇಲೆ ಯ ಒಟ್ಟಿಗೆ ಓದಿ ಮಕ್ಕಳೇ. ಚ ಚಾ ಸಂಕೇತ ಒಟ್ಟಿಗೆ ಸೇರುವಾಗ ಚ ಯ ಚಾಯ್ ಅಂದರೆ ಚಾಯ, ಚ ಅರ್ಥ ಆಯ್ತಾ ಕನ್ನಡದಲ್ಲಿ ಚ. ಆಮೇಲೆ ಜ ಕೂಡಿಸು ಆದ ಸಂಕೇತ ಕೂಡಿಸು ಲ ಏನಾಯಿತು ಒಟ್ಟಿಗೆ ಜ ಜಾ ಆಯಿತು. ಎರಡನ್ನು ಸೇರಿಸುವಾಗ ಲ ಜಾಲ್ ಅರ್ಥ ಆಯ್ತಾ. ಜಾಲ್ ಅಂದರೆ ಬಲೆ. ಆಮೇಲೆ ಮಾ ಆದ ಸಂಕೇತ ಉಳಿಸು ನಾ ಉಳಿಸು ವ ಏನಾಯಿತು ಓದಿ ಮಕ್ಕಳು. ಇದು ಮಾ ಆದ ಸಂಕೇತ ಇಲ್ಲಿ ಸೇರುವಾಗ ಮಾ ಆಯಿತು. ಮಾ ನ ವ ಅಂದರೆ ಮನುಷ್ಯ, ಮಾನವ. ಅರ್ಥ ಆಯ್ತಾ. ಈಗ ಇನ್ನೊಮ್ಮೆ ಓದುವನ. ಆದ ಸಂಕೇತ ಎಲ್ಲೆಲ್ಲಿ ಬಂದಿದೆ ಅಂತ ಒಮ್ಮೆ ನೋಡುವನ. ನೋಡಿ ಈ ಶಬ್ದಗಳಲ್ಲಿ ಎಲ್ಲಿ ಬಂದಿದೆ. ಸಾತ್, ಬಾಲ್, ಗಾಯ್, ಆಮ್, ಛಾಲ್, ಚಾಯ್, ಜಾಲ್, ಮಾನವ್. ಇಲ್ಲಿ ನೋಡಿ ಇದೆಲ್ಲವೂ ಕೂಡ ಆದ ಸಂಕೇತಗಳು, ಆದ ಸಂಕೇತಗಳು. ಇನ್ನೊಮ್ಮೆ ಓದುವನ ಇದನ್ನು. ಸಾತ್, ಬಾಲ್, ಗಾಯ್, ಆಮ್, ಛಾಲ್, ಚಾಯ್, ಜಾಲ್, ಮಾನವ್. ಅರ್ಥ ಆಯ್ತಾ. ಈ ರೀತಿಯಾಗಿ ಆದ ಸಂಕೇತಗಳನ್ನು ನಾವು ಬಳಸಿಕೊಳ್ತೇವೆ ಮಕ್ಕಳೇ. ಈಗ ಇಲ್ಲಿ ಕೆಲವು ಶಬ್ದಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ನೀವು ಇದನ್ನು ಏನು ಮಾಡಬೇಕು, ನಿಮ್ಮ ಗೃಹಪಾಠದಲ್ಲಿ ನಾನೀಗ ಬಿಡಿಸಿ ನಿಮಗೆ ಹೇಳಿಕೊಟ್ಟಿದ್ದೇನಲ್ಲ ಬರೀಲಿಕ್ಕೆ, ಅದೇ ರೀತಿಯಾಗಿ ಆದ ಸಂಕೇತಗಳನ್ನು ಮೊದಲು ಗುರುತಿಸಬೇಕು ಇಲ್ಲಿ ನೀವು. ಅರ್ಥ ಆಯ್ತಾ. ಆದ ಸಂಕೇತಗಳು ಇಲ್ಲಿ ಈ ಶಬ್ದಗಳಲ್ಲಿ ಎಲ್ಲೆಲ್ಲಿ ಬಂದಿದೆ ಅದನ್ನೆಲ್ಲ ಗುರುತಿಸಿಕೊಳ್ಬೇಕು. ಆಮೇಲೆ ಚಂದ ಮಾಡಿ ಅದನ್ನು ಬಿಡಿಸಿ ಬರಿಬೇಕು. ಬರಿತೀರಲ್ವಾ ಮಕ್ಕಳೇ. ಈಗ ನಾವು ಪಾಠ ಪುಸ್ತಕದಲ್ಲಿ ಇದ್ದದನ್ನು ಒಮ್ಮೆ ಓದುವ. ನಿಮ್ಮ ಪಾಠ ಪುಸ್ತಕ ತೆಗೀರಿ ಮಕ್ಕಳೇ. ಹಿಂದಿ ಪಾಠ ಪುಸ್ತಕ ತೆಗೀರಿ. ಪುಟ ಸಂಖ್ಯೆ 35. ಸ್ವರ್ और उनकी ಮಾತ್ರಾಯೇ ಓದಿ ನೋಡುವ. ಸ್ವರ್ और उनकी ಮಾತ್ರಾಯೇ ಸ್ವರಾಕ್ಷರಗಳು ಮತ್ತು ಅವುಗಳ ಸಂಕೇತಗಳು. ಪಢೋ और ಸಮझೋ ಓದು ಮತ್ತು ತಿಳ್ಕೊ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಇದೇನು ಆದ ಸಂಕೇತ. ಆಕೆ ಹ್ರಸ್ವಸ್ವರ ಆಕೆ ಯಾವುದೇ ರೀತಿಯ ಸಂಕೇತಗಳಿಲ್ಲ ಹೇಳಿದ್ದೇನೆ, ಕಾರಣ ಇದು ದೀರ್ಘ ಸ್ವರ ಆದ ಸಂಕೇತ. ನೋಡಿ ಈಗ ಇಲ್ಲಿ ಕಾನ್ ಓದಿಸ್ತೇನೆ ಮಕ್ಕಳೇ. ಶಬ್ದಗಳನ್ನು ಒಮ್ಮೆ ನೋಡಿಕೊಳ್ಳಿ. ಕಾನ್, ನಾವು, ಗಾಜರ್, ನಾಕ್. ಕೆಳಗಿದು ಕಾಮ, घास, 4, 7, बाल, गाय, आम, छाल, चाय, जाल, मानव, बादल, चावल, चादर, पालक, कागज, काजल, बालक, जानवर, ಪಾಠಶಾಲಾ. ಪಾಠಶಾಲಾ ನೋಡಿ ಮಕ್ಕಳೇ, ಇಲ್ಲಿ 2 ಕಡೆ ಅಲ್ವಾ, 2-3 ಕಡೆ ಆದ ಸಂಕೇತ ಬಂದಿದೆ ಮಕ್ಕಳೇ. ಇನ್ನೊಂದು ಗಮನಿಸಿ, ಈ ಎಲ್ಲ ಶಬ್ದಗಳಲ್ಲಿ ಆದ ಮಾತ್ರಿಕೆ ಅಥವಾ ಸಂಕೇತವನ್ನು ಅವರು ನೀಲಿ ಅಕ್ಷರದಲ್ಲಿ ಗುರುತಿಸಿದ್ದಾರೆ. ಕಾಣ್ತಾ ಉಂಟಲ್ವ ನೋಡಿ, ಇದೆಲ್ಲ ಆದ ಸಂಕೇತಗಳು. ನೋಡಿ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಕೂಡ ನೀಲಿ ಅಕ್ಷರದಿಂದ ಆದ ಸಂಕೇತವನ್ನು ಗುರುತಿಸಿದ್ದಾರೆ. ನೀಲಿ ಅಕ್ಷರದಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಅದೆಲ್ಲವೂ ಕೂಡ ಆದ ಸಂಕೇತ. ಅರ್ಥ ಆಗ್ತಾ ಉಂಟಲ್ವಾ. ಈಗ ಇಲ್ಲಿ ಜಾಲ್ ಮಾನವ್, ಇಲ್ಲಿವರೆಗೆ ನಾನು ಅರ್ಥವನ್ನು ಹೇಳಿದ್ದೇನೆ. ಬಾದಲ್, ಬಾದಲ್ ಅಂದರೆ ಮೋಡ. ಅರ್ಥ ಆಯ್ತಾ. ಬಾದಲ್ ಅಂದರೆ ಮೋಡ. ಚಾವಲ್ ಅಂದರೆ ಅಕ್ಕಿ ಮಕ್ಕಳೇ. ಚಾವಲ್ ಅಂದರೆ ಏನು, ಅಕ್ಕಿ. ಚಾದರ್, ಚಾದರ್ ಅಂದರೆ ಹೊದಿಕೆ, ಹೊದಿಕೆ. ಪಾಲಕ್, ಪಾಲಕ್ ಅಂದರೆ ಪಾಲಕ್ ಸೊಪ್ಪು, ಸೊಪ್ಪು.
ಕಾಗಜ್ ಅಂದರೆ ಕಾಗದ. ಕಾಜಲ್ ಅಂದರೆ ಕಾಡಿಗೆ, ಕಣ್ಣಿಗೆಲ್ಲ ಹಚ್ಕೊಳ್ತೇವಲ್ಲ ಕಾಡಿಗೆ. ಬಾಲಕ್ ಅಂದರೆ ಬಾಲಕ, ಹುಡುಗ. ಜಾನುವರ್ ಅಂದರೆ ಜಾನುವಾರು, ಪ್ರಾಣಿ. ಪಾಠಶಾಲಾ ಅಂದರೆ ಪಾಠಶಾಲೆ ಅಥವಾ ಶಾಲೆ. ಅರ್ಥ ಆಗ್ತಾ ಉಂಟಲ್ವ? ಈ ಎಲ್ಲ ಶಬ್ದಗಳನ್ನು, ನಾನು ಕೊಟ್ಟ ಶಬ್ದಗಳನ್ನು ನೀವು ಗೃಹಪಾಠದಲ್ಲಿ ಬರೀರಿ ಮಕ್ಕಳೇ, ನೋಟ್ಸಲ್ಲಿ ಬರೆಯೋದು ಬೇಡ. ಆಮೇಲೆ ಈ ಎಲ್ಲ ಶಬ್ದಗಳನ್ನು ನೀವು ಚಂದ ಮಾಡಿ ಪಾಠ ಪುಸ್ತಕವನ್ನು ಓದಬೇಕು. ಅರ್ಥ ಆಯ್ತಲ್ವ? ಒಂದು ಸಲ ಓದಿ ಮುಚ್ಚಿಡುವುದಲ್ಲ, ಚಂದ ನಿಮಗೆ ಬರುವವರೆಗೆ ಅದನ್ನು ಓದಬೇಕು. ಅದಕ್ಕಿಂತ ಮೊದಲು ಮಕ್ಕಳೇ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಮಗೆ ಹಿಂದಿ ವರ್ಣಮಾಲೆ ಸರಿ ಬರಬೇಕು. ಅರ್ಥ ಆಯ್ತಾ? ನೋಡದೆ ಬರೀಲಿಕ್ಕೆ ಬರಬೇಕು, ಗುರುತಿಸಲಿಕ್ಕೆ ಬರಬೇಕು. ಹಿಂದಿ ವರ್ಣಮಾಲೆ ಸರಿ ಬಂದರೆ ಈ ಶಬ್ದಗಳನ್ನು ನಮಗೆ ಸಂಕೇತಗಳ ಸಹಾಯದಿಂದ ಓದಲಿಕ್ಕೆ ಆಗ್ತದೆ. ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ಹಿಂದಿ ವರ್ಣಮಾಲೆಯನ್ನು ಕಲಿಯಿರಿ. ಆಮೇಲೆ ಇದನ್ನು ಒಂದು ಸಲ ಓದಿ ಪುಸ್ತಕ ಮಡಚಿಡಬೇಡಿ. ನಿಮಗೆ ಬರುವವರೆಗೆ 2-3 ಸಲ ಚಂದ ಮಾಡಿ ಪಾಠ ಪುಸ್ತಕವನ್ನು ಓದಬೇಕು. ನಿಮಗೆ ಅದು ಸರಿ ಓದಲಿಕ್ಕೆ ಬರಬೇಕು. ಸರಿ ಮಕ್ಕಳೇ, ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾವು ಈ ಮತ್ತು ಈಯ ಸಂಕೇತಗಳನ್ನು ನೋಡುವ.